ಶಾಸ್ತ್ರ ಸಾಧನೆ ರೂಪುಗೊಳ್ತು. ಜಗತ್ತಿನ ಮೊಟ್ಟ ಮೊದಲ ಯೋಗಿಯೇ ಶಿವ. ಶಿವನಿಗೆ ಯೋಗಿರಾಜ ಅನ್ನುವಂಥ ಬಿರುದಿದೆ. ಈ ಯೋಗವು ಕಾಲ ಕಾಲಕ್ಕೆ ಬೇರೆ ಬೇರೆ ರೂಪವನ್ನು ತಾಳ್ಕೊಳ್ತಾ ಬಂದಿದೆ. ಯೂಸ್ ಅನ್ನುವಂಥ ಧಾತುವಿನಿಂದ ಯೋಗ ಅನ್ನುವಂಥ ಪದ ಉತ್ಪತ್ತಿಯಾಗಿದೆ. ಯೂಸ್, ಟು ಬಿಕಮ್ ಒನ್ ವಿತ್. ಯೂಸ್ ಅಂದರೆ ಒಂದಾಗುವುದು, ಕೂಡುವುದು. ಟು ಬಿಕಮ್ ಒನ್ ವಿತ್ ಯೋಗದ ಒಂದು ವಾಚ್ಯಾರ್ಥ. ಒಂದು ಕಾಲದಲ್ಲಿ ಯೋಗ ಅಂದರೆ ಬರೀ ಸಾಧುಗಳಿಗೆ, ಸನ್ಯಾಸಿಗಳಿಗೆ, ಸಾಧಕರಿಗೆ ಮಾತ್ರ ಅನ್ನುವಂಥ ತಪ್ಪು ಕಲ್ಪನೆ ಇತ್ತು. ಪಾಶ್ಚಿಮಾತ್ಯರು ಕೂಡ ಯೋಗದ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿಕೊಂಡು ಈಗ ಅಭ್ಯಾಸ ಮಾಡ್ತಾ ಇರೋದರಿಂದ ಅದಕ್ಕೊಂದು ಹೊಸ ಚೈತನ್ಯ ಬಂದಿದೆ, ಹೊಸ ರೂಪ ಬಂದಿದೆ. ಆದ್ದರಿಂದ ಯೋಗ ಫಾರ್ ಹೆಲ್ತ್, ಆರೋಗ್ಯಕ್ಕಾಗಿ ಯೋಗ, ಯೋಗ ಫಾರ್ ಬ್ಯೂಟಿ, ಸೌಂದರ್ಯಕ್ಕಾಗಿ ಯೋಗ, ಯೋಗ ಫಾರ್ ಮೆಂಟಲ್ ಪೀಸ್, ಮಾನಸಿಕ ಶಾಂತಿಗಾಗಿ ಯೋಗ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಯೋಗದ ಒಂದು ಬಳಕೆ ಆಗ್ತಾ ಇದೆ. ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯೋಗ ಬೇಕು. ದೇವರನ್ನು ಕಾಣುವುದು, ದೇವರ ಅನುಗ್ರಹ ಪಡ್ಕೊಳ್ಳೋದು ಮುಂದಿನ ವಿಷಯ. ಆರೋಗ್ಯ ರಕ್ಷಣೆಗಾಗಿ ಯೋಗ ಬೇಕು, ದೇಹದ ಸೌಂದರ್ಯ ರಕ್ಷಣೆಗಾಗಿ ಯೋಗ ಬೇಕು, ಮಾನಸಿಕ ಶಾಂತಿ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಯೋಗ ಬೇಕು. ಹೀಗೆ ಯೋಗದ ಒಂದು ಉಪಯೋಗ ಭಾಳ ವೈವಿಧ್ಯಮಯವಾಗಿದೆ. ಆತ್ಮನಲ್ಲಿ 5 ಶಕ್ತಿಗಳಿವೆ. ಒಂದು ಕ್ರಿಯಾಶಕ್ತಿ, ಇನ್ನೊಂದು ಪ್ರಾಣಶಕ್ತಿ, ಮೂರನೆಯದು ಧ್ಯಾನ ಶಕ್ತಿ, ಚಿಂತನ ಶಕ್ತಿ, ಧ್ಯಾನ ಶಕ್ತಿ, ನಾಲ್ಕನೆಯದು ಬುದ್ಧಿಶಕ್ತಿ, ಐದನೆಯದು ಭಾವನಾ ಶಕ್ತಿ. ಇವು 5 ಆತ್ಮನು ಶರೀರದಲ್ಲಿ ಇರುವುದರ ಒಂದು ಪರಿಣಾಮ. ಈ 5 ಶಕ್ತಿಗಳ ವಿಕಾಸದ ಮೇಲೆ 5 ಯೋಗಗಳನ್ನು ಭಾರತದಲ್ಲಿ ಕಂಡುಹಿಡಿಯಲಾಗಿದೆ. ಕ್ರಿಯಾಶಕ್ತಿಯ ವಿಕಾಸದ ಮೇಲೆ ನಿಂತುದು ಒಂದನೇದಾಗಿ ಕರ್ಮಯೋಗ, ಎರಡನೇದಾಗಿ ಪ್ರಾಣಶಕ್ತಿಯ ಮೇಲೆ ನಿಂತುದು ಹಠಯೋಗ. ಪ್ರಾಣಶಕ್ತಿಯ ವಿಕಾಸದ ಮೇಲೆ ನಿಂತುದು ಹಠಯೋಗ. ಮನಸ್ಸಿನ ಧ್ಯಾನ ಶಕ್ತಿಯ ಮೇಲೆ ವಿಕಾಸವಾದದ್ದು ಧ್ಯಾನಯೋಗ ಅಥವಾ ರಾಜಯೋಗ. ಬುದ್ಧಿಶಕ್ತಿಯ ವಿಕಾಸದ ಮೇಲೆ ನಿಂತುದು ಜ್ಞಾನಯೋಗ. ಭಾವನಾ ಶಕ್ತಿಯ ವಿಕಾಸದ ಮೇಲೆ ನಿಂತುದು ಭಕ್ತಿಯೋಗ. ಇನ್ನೊಂದು ಸಲ ಹೇಳ್ತೀನಿ. ಕ್ರಿಯಾಶಕ್ತಿಯ ಮೇಲೆ ವಿಕಾಸದ ಮೇಲೆ ನಿಂತುದು ಕರ್ಮಯೋಗ. ಪ್ರಾಣಶಕ್ತಿಯ ವಿಕಾಸದ ಮೇಲೆ ನಿಂತುದು ಹಠಯೋಗ. ಮನಸ್ಸಿನ ಧ್ಯಾನ ಶಕ್ತಿಯ ಮೇಲೆ ನಿಂತುದು ರಾಜಯೋಗ ಅಥವಾ ಅಷ್ಟಾಂಗ ಯೋಗ, ಧ್ಯಾನ ಯೋಗ ಅಂತಲೂ ಇದಕ್ಕೆ ಕರಿತಾ ಇದ್ದೀವಿ. ಬುದ್ಧಿಶಕ್ತಿಯ ವಿಕಾಸದ ಮೇಲೆ ನಿಂತುದು ಜ್ಞಾನ ಯೋಗ. ಭಾವನಾ ಶಕ್ತಿಯ ವಿಕಾಸದ ಮೇಲೆ ನಿಂತುದು ಭಕ್ತಿಯೋಗ. ಈ ರೀತಿಯಾಗಿ 5 ಯೋಗಗಳು ಸಾಂಪ್ರದಾಯಿಕವಾಗಿ ರೂಢಿಗೊಂಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದನ್ನು ಆತ್ಮಶಕ್ತಿಯನ್ನು ಒಂದು ಸರ್ಕಲ್ಗೆ ಹೋಲಿಸ್ಬೋದು. ಒಂದು ಸರ್ಕಲ್, ಈ ಸರ್ಕಲ್ಗೆ 5 ರಸ್ತೆಗಳು ಬಂದು ಕೂಡ್ತಾ ಇದ್ದಾವೆ. ಏನ್ರಿ, 5 ರಸ್ತೆಗಳು ಕೂಡ್ತಾ ಇದ್ದಾವೆ ಒಂದು ಸರ್ಕಲ್ ಅಂತ ತಿಳ್ಕೊಳ್ಳಿ. ಕೆಂಪೇಗೌಡ ಸರ್ಕಲ್ ಇರ್ಬೋದು, KR ಸರ್ಕಲ್ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು ಅಂತ ಒಂದು ನೆನ್ಪಿಟ್ಕೊಳ್ರಿ. ಒಂದು ಸರ್ಕಲ್ಲು, ಅಲ್ಲಿ 5 ರಸ್ತೆಗಳು ಬಂದು ಸೇರ್ತಾ ಇದ್ದಾವೆ. ನೀವು ಯಾವುದೇ ರಸ್ತೆಯಿಂದ ಬಂದರೂ ಕೂಡ ಬಂದು ಆ ಸರ್ಕಲನ್ನು ಸೇರ್ತಾ ಇದ್ದೀರಾ. ಯಾವುದೇ ರಸ್ತೆ ಮೂಲಕ ಬಂದ್ರೂ ಆ ಸರ್ಕಲನ್ನು ನೀವು ಸೇರ್ತಾ ಇದ್ದೀರಾ.
ಅದೇ ರೀತಿಯಲ್ಲಿ ಈ 5 ಶಕ್ತಿಗಳಲ್ಲಿ ಯಾವುದೇ ಶಕ್ತಿಯನ್ನು ವಿಕಾಸ ಮಾಡಿಕೊಂಡರೂ ಕೂಡ ನಾವು ಅದರ ಕೇಂದ್ರ ಬಿಂದುವಾದಂಥ ಆತ್ಮವನ್ನು ಸೇರಲಿಕ್ಕೆ ಸಾಧ್ಯ. ಈ 5 ಶಕ್ತಿಗಳಲ್ಲಿ ಯಾವುದೇ ಶಕ್ತಿ, ಯಾಕಂದ್ರೆ ಅದು ಆತ್ಮದಿಂದ ಈ 5 ಶಕ್ತಿಗಳು ಸ್ಫುರಣವಾಗ್ತಾ ಇರ್ತವೆ. ಆದ್ದರಿಂದ ದೀಪ್ತಿಯನ್ನು ಹಿಡಿದುಕೊಂಡು ದೀಪವನ್ನು ಕಾಣುವ ರೀತಿಯಲ್ಲಿ ಯಾವುದೇ ಒಂದು ಶಕ್ತಿಯ ವಿಕಾಸವನ್ನು ಮಾಡಿಕೊಂಡು ಹೋದರೂ ಕೂಡ ಕೇಂದ್ರ ಶಕ್ತಿಯಾದಂಥ ಆತ್ಮವನ್ನು ಕಾಣಲಿಕ್ಕೆ ಸಾಧ್ಯ. ಆದ್ದರಿಂದ ಯೋಗ ಅನ್ನುವಂಥ ಒಂದು ಟೆಕ್ನಿಕ್ಕನ್ನು ಉಪಯೋಗಿಸ್ಕೊಂಡು ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗಿನ್ನಾವ ಭಯವಿಲ್ಲ ಕಾಣ ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿಯವರು ಹೇಳ್ತಾ ಇದ್ದಾರೆ, ಈ ಜಗತ್ತಿನ ಚಟುವಟಿಕೆಗಳಿಗೆ ಸೂರ್ಯನೇ ಕಾರಣ, ಸೂರ್ಯನೇ ಬೀಜ. ಅದೇ ರೀತಿಯಲ್ಲಿ ಇಂದ್ರಿಯಗಳ ಚಟುವಟಿಕೆಗೆ ಮನಸ್ಸೇ ಬೀಜ. ಮನಸ್ಸು ಹೇಳಿದಂತೆ ಇಂದ್ರಿಯಗಳು ಕೇಳ್ತಾ ಇರ್ತವೆ. ನನಗಿರುವುದು ಒಂದೇ ಮನ, ಆ ಮನವನ್ನು ದೇವರಲ್ಲಿ ವಿಲೀನ ಮಾಡಿದ ಮೇಲೆ ನನಗೆ ಇನ್ನು ಯಾವುದೇ ಭಯ, ಮನಸ್ಸಿನ ಭಯವಾಗಲಿ ಅದರ ಮೂಲಕ ಇಂದ್ರಿಯಗಳ ಭಯವಾಗಲಿ ನನಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಷಣ್ಮುಖ ಶಿವಯೋಗಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ನಿಮ್ಮ ಈ ಮನವೆಂಬ ಮರ್ಕಟನ ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳಿಕೊಳ್ಳ ಅಖಂಡೇಶ್ವರ. ಮನಸ್ಸು ಅನ್ನುವಂಥದ್ದೇ ಒಂದು ಕೋತಿ. ಇದು ಕೋತಿ ಅಂತ ಯಾಕೆ ಕರೀತಾರೆ, ಮನಸ್ಸಿಗೆ ಹೋಲಿಸ್ತಾರೆ ಅಂದರೆ, ಇದು ಕೂತಲ್ಲಿ ಕೂತ್ಕೊಳ್ಳಲ್ಲ, ನಿಂತಲ್ಲಿ ನಿಂತ್ಕೊಳ್ಳಲ್ಲ. ಕೋತಿ ಸ್ವಭಾವನೂ ಹಾಗೆ, ಕೂತಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಓಡಾಡ್ತಿರೋದು, ಜಿಗಿತಾ ಇರೋದು, ಕುಣಿತಾ ಇರೋದು ಅದ್ರ ಚೇಷ್ಟೆ. ಅದೇ ರೀತಿ ಮನಸ್ಸು ಕೂಡ ಅಷ್ಟೇ, ಕೂತಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅದು ಗುಣ. ಯಾವಾಗಲೂ ಚೇಷ್ಟೆ, ಅದು ಕುಣಿತಾ ಇರುತ್ತೆ, ಆ ಕಡೆಯಿಂದ ಈ ಕಡೆಗೆ ಹೋಗುತ್ತೆ, ಈ ಕಡೆಯಿಂದ ಅಲ್ಲಿಗೆ ಹೋಗುತ್ತೆ, ಇನ್ನೊಂದು ಕಡೆ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಮನ ಎಂಬ ಮರ್ಕಟ ತನು ಎಂಬ ವೃಕ್ಷವನ್ನೇರಿ, ಶರೀರ ಅನ್ನುವಂಥ ಗಿಡವನ್ನು ಹತ್ತಿ ಇಂದ್ರಿಯಗಳು ಅನ್ನುವಂಥ ಕೊಂಬೆಗಳಿಗೆ ಹಾರಿ. ಇಂದ್ರಿಯಗಳು ಒಂದು ಸಲ ಕಣ್ಣಿನ ಮೂಲಕ ಹೋಗುತ್ತೆ, ಒಂದು ಸಲ ಕಿವಿ ಮೂಲಕ ಹೋಗುತ್ತೆ, ಒಮ್ಮೆ ನಾಲಿಗೆ ಮೂಲಕ ಹೋಗುತ್ತೆ. ಈ ರೀತಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ, ಈ ಇಂದ್ರಿಯಗಳ ಆಹಾರವಾದಂಥ ವಿಷಯಗಳನ್ನು ಗ್ರಹಿಸಿಕೊಂಡು ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ, ಭವದ ಕಡೆಗೆ ಹೋಗ್ತಾ ಇದೆ. ಇಂಥ ಮನವೆಂಬ ಮರ್ಕಟನ ಇದನ್ನು ವಿತ್ಡ್ರಾ ಮಾಡಿ, ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ, ಪರಮಾತ್ಮ ನಿನ್ನ ನೆನಹು ಅನ್ನುವಂಥ ಹಗ್ಗದಲ್ಲಿ ಕಟ್ಟಿ ನನ್ನನ್ನು ರಕ್ಷಿಸು ಅಂತ ಹೇಳಿ ಷಣ್ಮುಖ ಶಿವಯೋಗಿಗಳು ಭಾಳ ಮಾರ್ಮಿಕವಾಗಿ ಒಂದು ಪರಮಾತ್ಮನನ್ನು ಧ್ಯಾನಿಸ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಆದಯ್ಯ ಅನ್ನುವಂಥ ಶರಣ ಹೇಳ್ತಾ ಇದ್ದಾರೆ, ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಅಂದರೆ ಮನುಷ್ಯನ ಬಂಧನಕ್ಕೆ ಬಿಡುಗಡೆಗೆ ಎಲ್ಲದಕ್ಕೂ ಮನಸ್ಸೇ ಕಾರಣ. ಮನ ಏವ ಬಂಧ ಮೋಕ್ಷ ಕಾರಣಂಚ. ಈ ಮನಸ್ಸು ಅನ್ನುವಂಥದ್ದು ಚೂಪಾದ ಕತ್ತಿ ಇದ್ದ ಹಾಗೆ, ಇದನ್ನು ಭಾಳ ಎಚ್ಚರಿಕೆಯಿಂದ ಇಟ್ಕೋಬೇಕು. ಅದನ್ನು ವಿವೇಕದ ಹೊರೆಯಲ್ಲಿಯೇ ಸಿಗಿಸ್ಬೇಕು. ಇಲ್ಲ ಇದ್ದರೆ ಸ್ವಲ್ಪ ಮೈ ಮರೆತರೂ ಕೂಡ ಆ ಕತ್ತಿ ನಮ್ಮನ್ನು ಘಾಸಿ ಮಾಡೋ ಸಂಭವ ಇದೆ. ಮತ್ತು ಮೊದಲು ಬಾಧಕವಾದಂಥ ಈ ಮನಸ್ಸೇ ಸಾಧಕವಾಗಿ ನಮಗೆ ಸಹಾಯಕಾರಿಯಾಗ್ತಾ ಇದೆಯಂತೆ. ಹೇಗೆ ಅನ್ನೋದನ್ನು ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಆದಯ್ಯನವರು. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಇಂದ್ರಿಯಗಳ ಮೂಲಕ ಈ ಜಗತ್ತಿಗೆ ನುಗ್ಗಿ
ಜಗತ್ತಿನ ವಸ್ತುಗಳ ಒಂದು ಆಕಾರವನ್ನು ಆಕ್ರಮಿಸಿಕೊಂಡು ಅವುಗಳನ್ನು ಆನಂದಿಸಬೇಕು, ಅವುಗಳನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಈ ಮನಸ್ಸು. ಇಂಥ ಮನಸ್ಸನ್ನು ಸೆಳೆದನಿಂದ ಆತನೇ ಸುಖಿ, ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಿಂತುಕೊಂಡವನೇ ಸುಖಿ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳಂ ಮನಂಗೊಂಡು ಸುಳಿವಾತನೇ ದುಃಖಿ. ಪಂಚೇಂದ್ರಿಯಗಳು ಹೇಳಿದಂತೆ ಕೀಳು ಮನಸ್ಸಿನಲ್ಲಿ ವ್ಯವಹರಿಸುತ್ತಾ ಇಂದ್ರಿಯಗಳ ಮೂಲಕವಾಗಿ ಸುಳಿಯಾತು ಅಂತಾನೆ ಅವನೇ ನಿಜವಾಗಿಯೂ ಕೂಡ ದುಃಖಿ ಆಗ್ತಾ ಇದ್ದಾನೆ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ. ಮನಸ್ಸು ಬಹಿರ್ಮುಖವಾದಾಗ ಮಾಯಾ ಪ್ರಪಂಚ ಅನ್ನೋದು ವಿಸ್ತಾರವಾಗ್ತದೆ. ಅಂತರ್ಮುಖವಾಗಲು ಅವಿರಳ ಜ್ಞಾನಿ. ಮನಸ್ಸು ಅಂತರ್ಮುಖವಾದಾಗ ಅವನೇ ಅವಿರಳ ಜ್ಞಾನಿ ಆಗ್ತಾ ಇದ್ದಾನೆ. ಮನವು ಮಹದಲ್ಲಿ ಅಂದರೆ ಪರಮಾತ್ಮನಲ್ಲಿ ನಿಂದಿರಲು ಆತ ಮುಕ್ತನು, ಅವನು ಬಿಡುಗಡೆ ಹೊಂದಿದವನು. ಮನೋರ್ಲಯವಾದರೆ ಮನಸ್ಸು ಪೂರ್ತಿಯಾಗಿ ದೇವರಲ್ಲಿ ಲಯ ಆಗೋದ್ರೆ ಆಗ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಹೀಗೆ ಇಂದ್ರಿಯಗಳ ಮೂಲಕವಾಗಿ ಹರಿಯುವಂಥ ಮನಸ್ಸನ್ನು ನಾವು ನಿಗ್ರಹಿಸಬೇಕು ಅನ್ನೋ ಮಾತನ್ನು ಭಾಳ ಮಾರ್ಮಿಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನಗಳ ಮುಂದೆ ಆಮೆ ಚಿತ್ರವನ್ನು ಹಾಕಿರ್ತಾರೆ ನೋಡಿ, ಆಮೆಗಳ ಚಿತ್ರವನ್ನು ಹಾಕಿರ್ತಾರೆ ಸಾಮಾನ್ಯವಾಗಿ. ಯಾಕೆ ಅಂತಂದರೆ ಈ ಆಮೆ ಏನು ಮಾಡುತ್ತೆ ಅಂದರೆ ಅದಕ್ಕೆ ಏನಾದರೂ ಪ್ರಚೋದನೆ ಆಗೋದ್ರೆ ಅದರ ತಲೆಯನ್ನು, ಎರಡು ಕೈ ಎರಡು ಕಾಲುಗಳನ್ನು ಒಳಗಡೆ ಎಳ್ಕೊಂಡ್ಬಿಡುತ್ತೆ, ಚಿಪ್ಪಿನೊಳಗೆ ಕೂತ್ಕೊಂಡ್ಬಿಡುತ್ತೆ. ಆ ಚಿಪ್ಪು ಎಷ್ಟು ಗಟ್ಟಿ ಇರುತ್ತೆ ಅಂತಂದರೆ ಅದ್ರ ಮೇಲೆ ಒಂದು ಆನೆ ಕಾಲಿಟ್ಟರೂ ಕೂಡ ಏನೂ ಆಗೋದಿಲ್ಲಂತ್ರಿ. ಆ ರೀತಿ ಆಮೆ ಚಿಪ್ಪಿನೊಳಗೆ ತನ್ನ ದೇಹವನ್ನು, ಕೈಕಾಲುಗಳನ್ನು ಎಳ್ಕೊಂಡ್ಬಿಡುತ್ತೆ. ಎಳ್ಕೊಂಡಾಗ ಅದು ಭಾಳ ಸುಭದ್ರವಾಗ್ತಾ ಇದೆ. ಅದೇ ರೀತಿಯಲ್ಲಿ ಪಂಚ ಜ್ಞಾನೇಂದ್ರಿಯಗಳನ್ನು ಕೂಡ ಹೊರಮುಖವಾದ ಜಗತ್ತಿನಿಂದ ಒಳಗಡೆಗೆ ಎಳ್ಕೊಳ್ಬೇಕು. ಆ ರೀತಿಯಾದಂಥ ಏಕಾಗ್ರತೆಯಿಂದ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕು ಅನ್ನುವ ಸಂಕೇತವನ್ನು ಇಟ್ಟುಕೊಂಡು ದೇವಸ್ಥಾನಗಳ ಮುಂದೆ ಆಮೆ ಚಿತ್ರವನ್ನು ಹಾಕಲಾಗಿರುತ್ತೆ ನೋಡಿ. ಯೋಗ ಅಂದರೆ ಏನು ಅನ್ನೋದ್ರ ಬಗ್ಗೆ ಪತಂಜಲ ಮಹರ್ಷಿಗಳು ಹೀಗೆ ವರ್ಣಿಸ್ತಾ ಇದ್ದಾರೆ. ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ಚಿತ್ತವೃತ್ತಿಗಳನ್ನು ನಿಗ್ರಹಿಸುವುದು, ನಿರೋಧಿಸುವುದು. ಅಂದರೆ ಈ ಚಿತ್ತ ಅನ್ನುವಂಥದ್ದು ಒಂದು ಸರೋವರ ಇದ್ದಾಗೆ. ನಾವು ಒಂದು ಕಲ್ಲನ್ನು ಎಸೆದ್ವಿ ಅನ್ಕೊಳ್ಳಿ, ಕಲ್ಲು ಎಸೆದ್ರೆ ಆ ಸರೋವರದಲ್ಲಿ ತರಂಗಗಳು ಹೇಳ್ತಾ ಇರ್ತವೆ. ಅದೇ ರೀತಿಯಲ್ಲಿ ಈ ಚಿತ್ತ ಅನ್ನುವ ಸರೋವರಕ್ಕೆ ಏನೋ ಘಟನೆಗಳು ನಡೀತಾ ಇರ್ತವೆ. ಸುಖ ದುಃಖ ಅನ್ನುವಂತಹ ಕಲ್ಲುಗಳು ಬಿದ್ದಾಗ ಚಿತ್ತ ಅನ್ನುವಂಥ ಸರೋವರ ಏನಿದೆಯಲ್ಲ, ಇದರಲ್ಲಿ ಕೂಡ ಸಂಕಲ್ಪ ವಿಕಲ್ಪ ಅನ್ನುವಂಥ ತೆರೆಗಳು ಹೇಳ್ತಾ ಇರ್ತವೆ. ಸುಖ ದುಃಖಗಳ ತೆರೆಗಳು ಹೇಳ್ತಾ ಇರ್ತವೆ. ಆ ಕಾರಣಕ್ಕಾಗಿ ನಮ್ಮ ಮನಸ್ಸನ್ನು ನಿಸ್ತರಂಗವಾಗಿ ಮಾಡಿಕೊಳ್ಳುವಂಥದ್ದು ಯೋಗ ಸಾಧನೆಯಿಂದ ಸಾಧ್ಯ. ಯಾಕೆ ಅಂದರೆ ನೀರು ನಿರ್ಮಲವಾಗಿರಬೇಕು ಮತ್ತು ನಿಶ್ಚಲವಾಗಿರಬೇಕು. ನಿರ್ಮಲವಾಗಿ ರಾಡಿ ಇಲ್ಲದೆ ಇರಬೇಕು ನೀರು, ಮತ್ತು ಹೊಯ್ದಾಡದೆ ನಿಶ್ಚಲವಾಗಿರಬೇಕು. ಆಗ ಮಾತ್ರ ತಳ ಕಾಣಲಿಕ್ಕೆ ಸಾಧ್ಯ. ಅಥವಾ ಯಾವುದಾದ್ರೂ ಒಂದು ವಸ್ತು ಬಿದ್ದಿರೋದು, ನೀರಿನಲ್ಲಿ ಬಿದ್ದಿರೋ ವಸ್ತು ಕಾಣಲಿಕ್ಕೆ ಸಾಧ್ಯ, ತಳ ಕಾಣಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಮನಸ್ಸು ಕೂಡ ನಿರ್ಮಲವಾಗಬೇಕು ಮತ್ತು ನಿಶ್ಚಲವಾಗಬೇಕು. ಅದು ನಿರ್ಮಲವಾಗೋದು ಯಾವುದರಿಂದ ಅಂದರೆ ಕಾಯಕದಿಂದ, ಸೇವೆಯಿಂದ. ನಿಶ್ಚಲವಾಗೋದು ಯಾವುದರಿಂದ ಅಂದರೆ ಧ್ಯಾನದಿಂದ. ಆದ್ದರಿಂದ ಕಾಯಕ, ಸೇವೆ
ಇದು ಬಹಳ ಅಗತ್ಯ. ಆಮೇಲೆ ಧ್ಯಾನ, ಇದು ಕೂಡ ಬಹಳ ಅಗತ್ಯ. ನಮ್ಮ ಮನಸ್ಸು ನಿರ್ಮಲ ಮತ್ತು ನಿಶ್ಚಲ ಎರಡೂ ಆಗಬೇಕು ಅಂತ ಇದ್ದರೆ ಆಗ ಒಂದು ಕಡೆ ಲೌಕಿಕ ಜೀವನಕ್ಕೆ ಬೇಕಾಗಿರುವ ಕಾಯಕವನ್ನು ಮಾಡೋದು ಭಾಳ ಶ್ರೇಯಸ್ಕರ, ಜೊತೆಗೆ ಸೇವೆಯನ್ನು ಮಾಡೋದು, ಜೊತೆಗೆ ಧ್ಯಾನವನ್ನು ಮಾಡೋದು. ಆದ್ದರಿಂದ ಈ ಧ್ಯಾನಕ್ಕೋಸ್ಕರ ಅಷ್ಟಾಂಗ ಯೋಗವನ್ನು ಪತಂಜಲ ಮಹರ್ಷಿ ಹೇಳಿದ್ದಾರೆ. ಅಷ್ಟಾಂಗ ಯೋಗವನ್ನು ಧ್ಯಾನ ಯೋಗ ಅಂತಲೂ ಕರೆಯಲಾಗ್ತಾ ಇದೆ ಮತ್ತು ಇದನ್ನು ರಾಜಯೋಗ ಅಂತಲೂ ಕರೆಯಲಾಗ್ತಾ ಇದೆ. ಅಷ್ಟಾಂಗ ಯೋಗ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದು 8 ಸೋಪಾನಗಳಿಂದ ಕೂಡಿದೆ, 8 ಮೆಟ್ಟಿಲಿಂದ ಕೂಡಿದೆ. ಅದಕ್ಕಾಗಿ ಇದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾರೆ. ರಾಜಯೋಗ ಅಂತ ಯಾಕೆ ಕರೀತಾರೆ ಅಂದರೆ ಇದು ಕಿಂಗ್ ಆಫ್ ಯೋಗಾಸ್, ಎಲ್ಲ ಯೋಗಗಳ ರಾಜ ಅಂತ ರಾಜಯೋಗ ಅಂತ ಕರೀತಾ ಇದ್ದಾರೆ. ಧ್ಯಾನ ಯೋಗ ಅಂತ ಯಾಕೆ ಕರೀತಾರೆ ಅಂದರೆ ಇದರ ಪ್ರಧಾನವಾದ ಲಕ್ಷಣವೇ ಧ್ಯಾನವನ್ನು ಮಾಡುವಂತಹದ್ದು. ಆದ್ದರಿಂದ ಯೋಗ ಅನ್ನುವಂಥದ್ದು ಒಂದು ಟೆಕ್ನಿಕ್. ಇದು ಯಾವುದೇ ಜಾತಿ, ಮತ, ಪಂಥ, ಧರ್ಮಗಳಿಗೆ ಸಂಬಂಧ ಇಲ್ಲ. ಆರೋಗ್ಯ, ಮನಃಶಾಂತಿ ಬೇಕಾದಂಥ ಯಾವುದೇ ಜಾತಿ, ಧರ್ಮ ಆದವರು ಕೂಡ ಈ ಯೋಗವನ್ನು ಅಭ್ಯಾಸ ಮಾಡಿಕೊಳ್ಬೋದು. ಆನಂತರ ಅಷ್ಟಾಂಗ ಯೋಗದಲ್ಲಿ ಪೂರ್ವಾರ್ಧ, ಉತ್ತರಾರ್ಧ ಅಂತ 2 ಭಾಗ ಬರ್ತಾ ಇದ್ದಾವೆ. ಪೂರ್ವಾರ್ಧದಲ್ಲಿ ಪಂಚಕ ಅಂದರೆ 5 ತತ್ವಗಳು ಬರ್ತಾ ಇದ್ದಾವೆ. 5 ತತ್ವಗಳು ಯಾವ್ಯಾವ್ರಿ ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಇವು 5 ಪೂರ್ವಾರ್ಧದಲ್ಲಿ ಬರ್ತವೆ. ಉತ್ತರಾರ್ಧದಲ್ಲಿ ಧಾರಣ, ಧ್ಯಾನ, ಸಮಾಧಿ. ಧಾರಣ, ಧ್ಯಾನ, ಸಮಾಧಿ ಹೀಗೆ 8 ಮೆಟ್ಟಿಲುಗಳಿಂದ ಈ ಅಷ್ಟಾಂಗ ಯೋಗ ಅನ್ನುವಂಥದ್ದು ಕೂಡಿದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಮೊದಲನೇದು ಯಮ. ಯಮ ಅನ್ನುವಂಥದ್ದು ನೈತಿಕ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುತ್ತೆ. ಈಗ ನಾವು ಒಂದು ಭೂಮಿಯಲ್ಲಿ ಬೀಜವನ್ನು ಬಿತ್ತಬೇಕಾದ್ರೆ ಕಸ ಬೆಳೆದಿರುವಂಥ ಭೂಮಿಯಲ್ಲಿ ಹೋಗಿ ನೇರವಾಗಿ ನಾವು ಬಿತ್ತೋದಿಲ್ಲ. ಮೊದಲು ಅದನ್ನು ಉಳಬೇಕು, ಅದರಲ್ಲಿರುವಂಥ ಕರಿಕೆ, ಕಸ, ಕಡ್ಡಿ, ಕೊಳಕು ಎಲ್ಲವನ್ನು ತೆಗೆದು ಹಾಕಬೇಕು. ಆಮೇಲೆ ನೇಗಿಲ ಚೆನ್ನಾಗಿ ಹೊಡಿಬೇಕು, ಮಣ್ಣನ್ನು ಹದ ಮಾಡಬೇಕು. ನಂತರ ಮಾತ್ರ ಬೀಜವನ್ನು ಬಿತ್ತುತ್ತಾ ಇದ್ದೀವಿ. ಆ ರೀತಿಯಾಗಿ ಶುದ್ಧೀಕರಣ ಮಾಡುವಂಥವು ಯಾವುದು ಅಂದರೆ ನೈತಿಕ ಮೌಲ್ಯಗಳು. ಆಧ್ಯಾತ್ಮಿಕ ಮೌಲ್ಯಗಳ ಬೀಜವನ್ನು ನಂತರ ಬಿತ್ತುತ್ತೀವಿ. ಆಧ್ಯಾತ್ಮಿಕ ಮೌಲ್ಯಗಳ ಬೀಜವನ್ನು ಬಿತ್ತಕ್ಕೂ ಪೂರ್ವದಲ್ಲಿ ನೈತಿಕ ಮೌಲ್ಯಗಳಿಂದ ಜೀವನವನ್ನು ಹಸನುಗೊಳಿಸ್ಕೋಬೇಕು. ಮೊದಲನೇದೇ ಯಮ. ಯಮ ಅನ್ನುವಂಥ ತತ್ವದಲ್ಲಿ ಪುನಃ 5 ಅಂಶಗಳು ಬರ್ತವೆ. ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ 5 ಯಮ ಅನ್ನುವಂಥ ತತ್ವದಲ್ಲಿ ಬರ್ತಾ ಇದ್ದಾವೆ. ಯಾವ್ಯಾವುದು ಅಂತಂದರೆ, ಒಂದು ಅಹಿಂಸೆ. ಮೈಯಿಂದಾಗಲಿ, ಮಾತಿನಿಂದಾಗಲಿ, ಮನದಿಂದಾಗಲಿ ನಾವು ಹಿಂಸೆಯನ್ನು ಮಾಡಬಾರದು. ಇನ್ನೊಬ್ಬರನ್ನ ಹೊಡೆದು ಬಡಿದು ತಾಮಸ ವೃತ್ತಿಯಿಂದ ಹಿಂಸಿಸುವುದು ಒಳ್ಳೆಯದಲ್ಲ. ಅದೇ ರೀತಿ ಪ್ರಾಣಿಗಳನ್ನು ಕೂಡ ನಾವು ಹಿಂಸಿಸಬಾರದು. ಏಕೆಂದರೆ ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಮನುಷ್ಯನಿಗೆ ಹೆಂಗೆ ಬದುಕುವ ಹಕ್ಕಿದೆಯೋ ಹಾಗೆ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಅದಕ್ಕಾಗಿ ಪ್ರಾಣಿಗಳನ್ನು ಕೂಡ ಹಿಂಸಿಸಬಾರದು. ಮೈಯಿಂದ, ಮಾತಿನಿಂದ, ಕೇವಲ ಮೈಯಿಂದ ಅಹಿಂಸೆಯನ್ನು ತಾಳಿದರೆ ಸಾಲದು. ಮಾತಿನಿಂದ ಕೆಲವರು ಕಠೋರವಾದ ಶಬ್ದಗಳನ್ನು ಬಳಸಿ
ಇನ್ನೊಬ್ಬರಿಗೆ ನೋಯಿಸ್ತಾ ಇರ್ತಾರೆ. ಬೈಗಳುಗಳು, ಕೆಳಮಟ್ಟದ ನಿಂದೆಗಳು, ಇವುಗಳ ಮುಖಾಂತರವೂ ಕೂಡ ಇನ್ನೊಬ್ಬರನ್ನ ನೋಯಿಸ್ತಾ ಇರ್ತಾರೆ. ಮಾತಿನಿಂದಲೂ ನೋಯಿಸಬಾರ್ದು, ಮನಸ್ಸಿನಿಂದಲೂ ನೋಯಿಸಬಾರ್ದು. ಮೈಯಿಂದ ಮಾತಿನಿಂದ ಆಗದೆ ಇದ್ದವರು ಕೆಲವೊಮ್ಮೆ ಮನಸ್ಸಿನಲ್ಲಿಯೇ ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ, ಮನಸ್ಸಿನಲ್ಲೇ ಶಾಪವನ್ನು ಹಾಕ್ತಾ ಇರ್ತಾರೆ. ಆ ರೀತಿ ಮನಸ್ಸಿನಲ್ಲಿ ಕೂಡ ಶಾಪವನ್ನು ಹಾಕಬಾರ್ದು. ಮೈ ಮಾತು ಮನಗಳಿಂದ ಯಾರಿಗೂ ಹಿಂಸೆಯನ್ನು ಕೊಡದೇ ಇರೋದು, ಇದು ಅಹಿಂಸೆ. ಸತ್ಯ, ಎಂಥ ಪ್ರಸಂಗದಲ್ಲಿಯೂ ಕೂಡ ಸುಳ್ಳಾಡದೇ ಇರೋದು. ವೈಯಕ್ತಿಕವಾದಂಥ ಲಾಭಕ್ಕಾಗಿ ಆಗಲಿ ಅಥವಾ ಇನ್ಯಾವುದೋ ಸ್ವಾರ್ಥಕ್ಕಾಗಿ ಮನುಷ್ಯ ಸುಳ್ಳು ಹೇಳ್ತಾ ಇರ್ತಾನೆ. ತನ್ನನ್ನು ತಾನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸುಳ್ಳು ಹೇಳ್ತಾ ಇರ್ತಾನೆ. ಈ ಸುಳ್ಳು ಸಾಧಕನಿಗೆ ಶ್ರೇಯಸ್ಕರವಲ್ಲ. ಅದಕ್ಕಾಗಿ ದಾಕ್ಷಿಣ್ಯಕ್ಕೊಳಗಾಗಿ ಆಗಲಿ, ಯಾರ ಒತ್ತಡಕ್ಕೊಳಗಾಗಿ ಆಗಲಿ, ತನ್ನ ಸ್ವಾರ್ಥಕ್ಕಾಗಿ ಸ್ವಯಂ ಪ್ರೇರಣೆಯಿಂದಾಗಲಿ ಸುಳ್ಳನ್ನು ಹೇಳಬಾರ್ದು. ಅದಕ್ಕಾಗಿ ಸತ್ಯ ಅನ್ನುವಂಥದ್ದು ಗಾಡ್ ಈಸ್ ಟ್ರೂತ್ ಅಂತ ಹೇಳಿ ಗಾಂಧೀಜಿಯವರು ಹೇಳಿದರು. ಇನ್ನು ಮೂರನೆಯದು ಆಸ್ಥೇಯ. ಆಸ್ಥೇಯ ಅಂದರೆ ತನ್ನದಲ್ಲದೇ ಇರುವಂಥ ವಸ್ತುವನ್ನು ಮುಟ್ಟಬಾರದು. ತನ್ನದಲ್ಲದೇ ಇರುವ ವಸ್ತುವನ್ನು ಮುಟ್ಟಬಾರದು. ಇನ್ನೊಬ್ಬರ ವಸ್ತುವನ್ನು ಕದಿಯಬಾರದು. ಈ ಕದಿಯುವಿಕೆ ಅನ್ನೋದು ಕೈಯಿಂದ ಕದಿಯೋದು ಒಂದೇ ಅಲ್ಲ, ಮನಸ್ಸಿನಿಂದ ಕದಿಬೋದು, ಕಣ್ಣುಗಳಿಂದ ಕದಿಬೋದು, ಅನೇಕ ರೀತಿಯಲ್ಲಿ ಮನುಷ್ಯ ಕದೀತಾ ಇರ್ಬೋದು. ಹೇಗಿದು ಅಂತಂದರೆ, ಪರಸ್ತ್ರೀಯನ್ನು ಕದ್ದು ಕದ್ದು ನೋಡುವುದು ಕಣ್ಣು ಮಾಡುವ ಕಳ್ಳತನ. ಇನ್ಯಾರೋ ಏನೋ ತಮ್ಮ ಪರ್ಸನಲ್ ವಿಷಯ ಮಾತಾಡ್ಕೋತಿರ್ತಾರೆ ಅಂದ್ಕೊಳ್ಳಿ, ಗೋಡೆಗೆ ಕಿವಿ ಹಚ್ಚಿಬಿಟ್ಟು ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಆಲಿಸೋದು, ಇದು ಕಿವಿ ಮಾಡುವಂಥ ಕಳ್ಳತನ. ಹೀಗೆ ಇಂದ್ರಿಯಗಳು ಕಳ್ಳತನವನ್ನು ಮಾಡಲಿಕ್ಕೆ ಬಿಡಬಾರ್ದು. ನಾಲ್ಕನೆಯದು ಬ್ರಹ್ಮಚರ್ಯ. ಅಂದರೆ ಮನುಷ್ಯ ಸಾಧಕಾವಸ್ಥೆಯಲ್ಲಿ ಇರುವವನಾಗಲಿ ಅಥವಾ ಗೃಹಸ್ಥ ಜೀವನದಲ್ಲಿ ಇರೋವನಾಗಲಿ ಕೆಲವೊಮ್ಮೆ ಸಂಯಮವನ್ನು ಪಾಲಿಸಬೇಕಾಗ್ತದೆ. ವಿರಕ್ತನಾದವನು, ಸಾಧಕನಾದವನು ಪರಸ್ತ್ರೀಯರ ಜೊತೆಗೆ ಸಂಯಮವನ್ನು ಸಾಧಿಸಿದರೆ, ಗೃಹಸ್ಥನಾದವನು ತನ್ನ ಸ್ತ್ರೀಯಲ್ಲಿ ಮಾತ್ರ ನಿಷ್ಠೆಯನ್ನು ಇಟ್ಟುಕೊಂಡಿರಬೇಕು. ಆದ್ದರಿಂದ ಬ್ರಹ್ಮಚರ್ಯದಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ. ಮನುಷ್ಯ ಸಾಧಕನು ತನ್ನನ್ನು ತಾನು ಕಾಯ್ದುಕೊಳ್ಳುವ ಮೂಲಕವಾಗಿ ಅವನು ಕೆಟ್ಟ ಕಾದಂಬರಿಗಳನ್ನು ಓದಬಾರ್ದು. ಸಾಧಕರಾದವರು ಕೆಟ್ಟ ಕಾದಂಬರಿಗಳನ್ನು ಓದಬಾರ್ದು. ಮನಸ್ಸನ್ನು ಉದ್ರೇಕಿಸುವಂತಹ ದೃಶ್ಯಗಳನ್ನು ಸಿನಿಮಾಗಳ ಮೂಲಕ ಆಗಲಿ, ಟಿ ವಿಗಳ ಮೂಲಕ ಆಗಲಿ ನೋಡಲಿಕ್ಕೆ ಹೋಗಬಾರ್ದು. ಮನಸ್ಸಿನ ಬಯಕೆಗಳನ್ನು ಕೆರಳಿಸುವಂಥ ಮಾತುಗಳನ್ನು ಆಡಲಿಕ್ಕಾಗಲಿ ಅಥವಾ ಕೇಳಲಿಕ್ಕಾಗಲಿ ಹೋಗಬಾರ್ದು. ಹೀಗೆ ಬ್ರಹ್ಮಚರ್ಯವನ್ನು ಇಂದ್ರಿಯಗಳ ಮೂಲಕವಾಗಿ ಕಾಯ್ದುಕೊಳ್ಳೋದು ಭಾಳ ಅಗತ್ಯ ಇದೆ. ಇನ್ನು ಐದನೇದು ಅಪರಿಗ್ರಹ. ಅಪರಿಗ್ರಹ ಅಂದರೆ ತನ್ನ ಜೀವನ ನಿರ್ವಹಣೆಗಿಂತ ಹೆಚ್ಚು ಏನೂ ಸಂಗ್ರಹ ಮಾಡಲಿಕ್ಕೆ ಹೋಗಬಾರ್ದು. ತನಗೆಷ್ಟು ಬೇಕೋ ಸಾಧಕ ತನಗೆಷ್ಟು ಬೇಕೋ ಅಷ್ಟು ಮಾತ್ರ, ಅಗತ್ಯ ಇರೋಷ್ಟು ಮಾತ್ರ ಸಂಗ್ರಹ ಇಟ್ಕೋಬೇಕೇ ಹೊರತು ಅವನಿಗಾಗಿ ಅನವಶ್ಯಕವಾಗಿ ಹೆಚ್ಚಿನ ಸಂಗ್ರಹವನ್ನು ಅವನು ಮಾಡಲಿಕ್ಕೆ ಹೋಗಬಾರ್ದು. ಇದಕ್ಕೆ ಪೋಷಕವಾಗಿ ಇನ್ನೂ 5 ಸದ್ಗುಣಗಳನ್ನು ಹಠಯೋಗ ಪ್ರದೀಪಿಕೆ ಅನ್ನುವಂಥ ಗ್ರಂಥದಲ್ಲಿ ಹೇಳಲಾಗಿದೆ. ಅವು ಯಾವುವು ಅಂದರೆ ಕ್ಷಮ, ಧೃತಿ, ದಯಾ, ಆರ್ಜವ, ಮಿತಾಹಾರ. ಭಾಳ ಉಪಯುಕ್ತವಾದಂಥ ಸಂಗತಿಗಳು. ಕ್ಷಮಾಗುಣ ಅಂದರೆ ಕ್ಷಮಿಸುವಂಥ, ದಂಡಿಸುವಂಥ ಶಕ್ತಿ ತನಗಿದ್ದೂ ಕೂಡ, ದಂಡಿಸುವ ಶಕ್ತಿ ತನಗಿದ್ದೂ ಕೂಡ ಒಬ್ಬ ತಪ್ಪು ಮಾಡಿದವರು ಕ್ಷಮೆಯನ್ನು ಕೇಳಿದರೆ
ಅವರನ್ನು ಉದಾರ ಮನಸ್ಸಿನಿಂದ ಕ್ಷಮಿಸೋದು ಭಾಳ ದೊಡ್ಡ ಗುಣ. ಕ್ಷಮಾಗುಣ ಹೇಡಿಯ ಲಕ್ಷಣವಲ್ಲ, ಧೀರರ ಲಕ್ಷಣ. ಕ್ಷಮಾಗುಣ ಹೇಡಿಯ ಲಕ್ಷಣವಲ್ಲ, ಇದು ಧೀರರ ಲಕ್ಷಣ. ಆದ್ದರಿಂದ ಸಾಧಕರು ಕ್ಷಮಾಗುಣವನ್ನು ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ. ಯಾರೋ ಏನೋ ನಿಂದೆ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರ ಮೇಲೆ ದ್ವೇಷವನ್ನು ಸಾಧಿಸೋದು ಇದೆಯಲ್ಲ, ಇದು ತಾಮಸ ಜನಗಳ ಲಕ್ಷಣ. ಹಾಗಲ್ಲದೆ ಅವರನ್ನು ಉದಾರ ಮನಸ್ಸಿನಿಂದ ಕ್ಷಮಿಸೋದು ದೈವಿ ಗುಣಗಳ ಲಕ್ಷಣ. ಅದಕ್ಕಾಗಿ ಕ್ಷಮಾಗುಣ ಅನ್ನುವಂಥದ್ದು ಒಂದು ಭಾಳ ಮಹತ್ವದ್ದು. ಧೃತಿ ಅಂದರೆ ಎಂಥ ಕಷ್ಟವೇ ಬರಲಿ, ಸಾಧಕಾವಸ್ಥೆಯಲ್ಲಿ ಎಂಥ ವಿಘ್ನವೇ ಬರಲಿ, ಸ್ವಲ್ಪವೂ ವಿಚಲಿತವಾಗದೆ ಅವುಗಳನ್ನು ಧೈರ್ಯದಿಂದ ಎದುರಿಸುವುದು ಧೃತಿ. ದಯಾಗುಣ ಅಂದರೆ ಏನ್ರಿ ಅಂದರೆ ಇನ್ನೊಬ್ಬರ ಕಷ್ಟವನ್ನು ನೋಡಿ ಅನುಕಂಪ ಪಡುವಂಥದ್ದು. ಇನ್ನೊಬ್ಬರ ಕಷ್ಟವನ್ನು ನೋಡಿ ಈ ವ್ಯಕ್ತಿ ತಾನು ಅನುಕಂಪ ಪಡೋದು, ಮರುಕ ಪಡೋದು, ಅವರ ಸಹಾಯಕ್ಕೆ ಧಾವಿಸೋದು. ಎಲ್ಲಿ ತನಕ ಅನುಕಂಪ ಹುಟ್ಟೋದಿಲ್ವೋ ಅಲ್ಲಿ ತನಕ ಒಬ್ಬ ವ್ಯಕ್ತಿ ಸಹಾಯಕ್ಕೆ ಧಾವಿಸೋದಿಲ್ಲ. ಮತ್ತು ಮಾನವರ ಕೂಡ ದಯೆಯಿಂದ ವರ್ತಿಸಿದರೆ ಪ್ರಾಣಿಗಳಿಗೆ ಕೂಡ ದಯೆ ಅಗತ್ಯ. ಆದ್ದರಿಂದ ದಯಾಗುಣ ಅನ್ನುವಂಥದ್ದು ಎಲ್ಲ ಮಾನವರಿಗೂ ಕೂಡ ಅಗತ್ಯ ಇರುವಂಥದ್ದು. ಮೂರನೆಯದು ಆರ್ಜವ. ಆರ್ಜವ ಅಂದರೆ ಏನನ್ನೂ ಮುಚ್ಚಿಟ್ಕೊಳ್ಳದೆ ಒಳಗೆ ಹೊರಗೆ ಒಂದೇ ಆಗಿರೋದು. ಕೆಲವರು ಬಾಯಲ್ಲಿ ಬೆಣ್ಣೆ, ಎದೆಯಲ್ಲಿ ಕತ್ರಿ, ಬಾಯಲ್ಲಿ ಶರಣಾರ್ಥಿ, ಕಂಕಳಲ್ಲಿ ದೊಣ್ಣೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಆ ರೀತಿ ಹಿಪೋಕ್ರಸಿ ಇರಬಾರ್ದು. ಆರ್ಜವ, ಒಳಗೆ ಹೊರಗೆ ಒಂದೇ ರೀತಿ ಇರೋದು, ಯಾವುದೇ ರೀತಿ ವಂಚನೆ ಅಲ್ಲಿ ನಡಿಬಾರ್ದು. ಆಮೇಲೆ ಮಿತಾಹಾರ. ಮಿತಾಹಾರ ಅಂದರೆ ಆಹಾರವನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳೋದು, ತನ್ನ ಜೀವಿತಕ್ಕೆ ಎಷ್ಟು ಬೇಕು. ಯಾಕಂದರೆ ಬದುಕಿ ಸಾಯೋದಕ್ಕಿಂತ ಸತ್ತು ಬದುಕೋದು ಶ್ರೇಷ್ಠ. ಇವನು ಬದುಕಿ ಸಾಯುವಂಥ ವ್ಯರ್ಥ ಮನುಷ್ಯನ ಜೀವನಕ್ಕಿಂತ ಸತ್ತು ಬದುಕುವ ಸಾಧಕರ ಜೀವನ ಶ್ರೇಷ್ಠ. ಯಾಕಂದರೆ ಸಾಧಕರು ತಾವು ಆದರ್ಶಗಳನ್ನು ಅಳವಡಿಸಿಕೊಂಡು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಿತವಾದಂಥ ಆಹಾರವನ್ನು ಸ್ವೀಕಾರ ಮಾಡೋದು ಭಾಳ ಅಗತ್ಯ. ಆಹಾರದಂತೆ ವಿಹಾರ, ವಿಹಾರದಂತೆ ವಿಚಾರ. ಎಂಥ ಆಹಾರವನ್ನು ತೆಗೆದುಕೊಳ್ತಾರೋ ಅದಕ್ಕೆ ತಕ್ಕಂಥ ವೃತ್ತಿಗಳೇ ಬೆಳೀತಾ ಹೋಗ್ತಾವೆ. ಆ ವೃತ್ತಿಗಳು ಹೆಂಗೆ ರೂಪುಗೊಳ್ತಾವೋ ಅದರ ಮೇಲೆ ಅವನ ವಿಹಾರವು ರೂಪುಗೊಳ್ತದೆ. ಅದಕ್ಕಾಗಿ ಮೊದಲು ಆಹಾರದಲ್ಲಿಯೇ ಭದ್ರವಾದ ಬುನಾದಿಯನ್ನು ಹಾಕಿದರೆ ಮುಂದೆ ವಿಚಾರ ವಿಹಾರ ಎರಡೂ ಕೂಡ ಶುದ್ಧವಾಗ್ತಾ ಬರ್ತವೆ. ಅದಕ್ಕಾಗಿ ಮಿತಾಹಾರ ಅನ್ನುವಂಥ 5ನೇ ತತ್ವವನ್ನು ಕೂಡ ಹಠಯೋಗ ಪ್ರದೀಪಿಕೆಯಲ್ಲಿ ಹೇಳಲಾಗಿದೆ. ಇನ್ನು ಮುಂದಿಂದು ನಿಯಮದಲ್ಲಿ ಬರುವಂಥ ಕೆಲವು ಉಪಾಂಗಗಳು ಅಂದರೆ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಅಲ್ಲಿ ಕೂಡ 5 ಲಕ್ಷಣಗಳು ಬರ್ತಾವೆ. ಯಾವ್ಯಾವ್ರಿ ಅಂದರೆ ಒಂದು ಶೌಚ ಇದು ಶುಚಿತ್ವಕ್ಕೆ ಸಂಬಂಧಪಟ್ಟದ್ದು. ಶುಚಿತ್ವ ಅಂದರೆ ಮನುಷ್ಯನ ಶರೀರವೂ ಶುಚಿಯಾಗಿರಬೇಕು, ಅವನ ಪರಿಸರವೂ ಶುಚಿಯಾಗಿರಬೇಕು. ಶೌಚ ಬಾಹ್ಯ ಶೌಚ, ಅಂತರ್ಶೌಚ ಅಂತ 2 ಪ್ರಕಾರ. ಬಸವಣ್ಣವ್ರು ಹೇಳಿಲ್ವಾ, ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ಕಾಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಲಿಂಗ ದೇವರನ್ನು ಒಲಿಸುವ ಪರಿ.
ಅಂದರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ನಮಗೆ ಅಗತ್ಯ. ಅದಕ್ಕಾಗಿ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು ಭಾಳ ಮುಖ್ಯವಾದದ್ದು. ಕೆಲವರು ಸಾಧಕರು ಅಂತಾರೆ, ಎಷ್ಟು ಸೋಮಾರಿಗಳಿರ್ತಾರೆ ಅಂದರೆ ಅವ್ರ ರೂಮಿನ ಕಸ ಗುಡಿಸ್ಕೊಳ್ಳೋದಿಲ್ಲ ಏನ್ರಿ, ಅವ್ರ ರೂಮಿನೊಳಗೆ ಕಸ ಗುಡಿಸ್ಕೊಳ್ಳೋದಿಲ್ಲ. ಆ ಕಸದಲ್ಲೇ ಚಾಪೆ ಹಾಸ್ಕೊಂಡು ಕಸದಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ, ಆ ಕಸದಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಸೋಮಾರಿತನ. ಆಳು ಬಂದು ಕೆಲಸ ಮಾಡಬೇಕು, ನನ್ನ ರೂಮನ್ನು ಆಳೇ ಗುಡಿಸ್ಕೊಡ್ಬೇಕು, ನಾನು ಪೊರಕೆ ಹಿಡ್ಕೊಂಡ್ರೆ ನಂಗೆ ಮರ್ಯಾದೆ ಹೋಗುತ್ತೆ ಅಂತ. ಈ ರೀತಿಯಾದ ತಪ್ಪು ಕಲ್ಪನೆಗಳು ನಮ್ಮ ದೇಶದಲ್ಲಿ ಭಾಳ ಇದ್ದಾವೆ. ಅದಕ್ಕೋಸ್ಕರ ಪರಿಸರ ಯಾವಾಗಲೂ ಸ್ವಚ್ಛವಾಗಿರಬೇಕು, ಧೂಳು ದುಮ್ಮಾನ ಮುಂತಾದ್ದು ಇರಬಾರ್ದು. ಆಮೇಲೆ ಶರೀರಕ್ಕೆ ಬರೋಣ. ಶರೀರ ಅನ್ನುವಂಥದ್ದು ಕೂಡ ಅತ್ಯಂತ ಮಹತ್ವಪೂರ್ಣವಾದ ಒಂದು ಅಂಗವಾದ ಕಾರಣ ದಿನನಿತ್ಯ ಸ್ನಾನವನ್ನು ಮಾಡಬೇಕು. ಅದರಲ್ಲೂ ಉಷ್ಣ ದೇಶವಾದ ಭಾರತದಲ್ಲಿ ಇದು ಭಾಳ ಅನಿವಾರ್ಯ, ಅಗತ್ಯ. ಶೀತ ದೇಶಗಳಲ್ಲಿ ಅಷ್ಟೊಂದು ಬೆವರು ಬರೋದಿಲ್ಲ, ನಮ್ಮಲ್ಲಿ ಬೆವರು ಸತತವಾಗಿ ಬರೋದರಿಂದ ಸ್ನಾನ ಭಾಳ ಮುಖ್ಯ. ಸ್ನಾನದಿಂದ ಬೆವರಿನ ರಂಧ್ರದಲ್ಲಿ ಕುಳಿತಿದ್ದಂಥ ಮಾಲಿನ್ಯ ಎಲ್ಲವೂ ಹೊರಟು ಹೋಗ್ತಾ ಇದೆ. ಅದಕ್ಕಾಗಿ ಇದು ಹೇಳ್ತಾರೆ ಶೌಚ. ಕೋಣೆ ಸ್ವಚ್ಛವಾಗಿರಬೇಕು, ಶರೀರ ಸ್ವಚ್ಛವಾಗಿರಬೇಕು. ಇನ್ನು ಶರೀರ ಶುದ್ಧವೂ ಆಗಿರಬೇಕು. ಹೇಗಾಗಲಿಕ್ಕೆ ಸಾಧ್ಯ ಅಂದರೆ, ಯಾರು ಮಲವಿಸರ್ಜನೆಯನ್ನು ಸರಿಯಾಗಿ ಮಾಡಲ್ವೋ ಅವರಿಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತಾವೆ. ಮಲವಿಸರ್ಜನೆಯನ್ನು ಯಾರು ಸರಿಯಾಗಿ ಮಾಡಲ್ವೋ ಅವರಿಗೆ ಅನೇಕ ಕಾಯಿಲೆಗಳು ಬರ್ತಾವೆ. ಅದಕ್ಕಾಗಿ ದಿನನಿತ್ಯ ಕ್ರಮಬದ್ಧವಾಗಿ ಮಲವಿಸರ್ಜನೆ ಆಗೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಶೌಚ ಅದಕ್ಕೆ ಮಹತ್ವವನ್ನು ಕೊಡ್ತಾ ಇದೆ. ಆನಂತರ ಆಂತರಂಗಿಕ ಶೌಚ. ಸಾಧಕರಾದವರು ಶರೀರವನ್ನು ಶುದ್ಧಿ ಮಾಡ್ಕೋಬೇಕಾದ್ರೆ ಸ್ನಾನದಿಂದ ಮಾತ್ರ ಸಾಲದು, ಉಳಿದ ಸಾಧನೆಗಳನ್ನು ಮಾಡಿ ಶರೀರವನ್ನು ಕೂಡ ಶುದ್ಧಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. 2 ಸಂತೋಷ. ಶೌಚ ಸಂತೋಷ ಅಂದರೆ ಸದಾಕಾಲ ಪ್ರಸನ್ನಮುಖಿಯಾಗಿರಬೇಕು ಮನುಷ್ಯ. ಯಾಕಂದರೆ ಒಂದು ಈಗ ಇದು ವೇಂದ್ರೆಯವರದ್ದು ಒಂದು ಪದ್ಯ ಇದೆ, ನಸುನಗುತ್ತ ಬಂದೇವ ತುಸನಗುತ್ತ ಬಾಳೋಣ, ಯಾಕಾರ ಕೆರಳೋಣ. ನಸನಗುತ್ತ ಬಂದೇವ ತುಸನಗುತ್ತ ಬಾಳೋಣ, ಯಾಕಾರ ಕೆರಳೋಣ, ಬಡವು 100 ವರ್ಷವ ಹರುಷದಿ ಕಳೆಯೋಣ, ಯಾಕಾರ ಕೆರಳೋಣ. ಅಂದರೆ ಮನುಷ್ಯನ ಜೀವನ ಅನ್ನುವುದು ಅತ್ಯಲ್ಪ, ಅದನ್ನು ಸಂತೋಷದಿಂದ ಕಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟಿದ್ರೂ ಕೂಡ, ಎಷ್ಟು ಸಂಪತ್ತಿದ್ರೂ ಕೂಡ ಕೆಲವರಿಗೆ ಸುಖ ಪಡಲಿಕ್ಕೆ ಬರಲ್ಲ, ಯಾವಾಗಲೂ ಕೊರಗ್ತಾ ಇರ್ತಾರೆ. ಅದು ಅಜ್ಞಾನಿಗಳ ಲಕ್ಷಣ. ಏನೂ ಇಲ್ಲದೆ ಇದ್ದರೂ ಕೂಡ ಕೆಲವರು ಸುಖವಾಗಿರ್ತಾರೆ, ಅದು ಜ್ಞಾನಿಗಳ ಲಕ್ಷಣ. ಅದಕ್ಕೋಸ್ಕರ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಸಂತೋಷ. ತನ್ನ ಪಾಲಿಗೆ ಏನು ಬರ್ತದೋ ಅದು ಪರಮಾತ್ಮ ಕೊಟ್ಟಂಥ ವರ ಅಂತ ಭಾವಿಸ್ಬಿಟ್ಟು ನೆಮ್ಮದಿಯಾಗಿ ದುಡಿತವನ್ನು ಮಾಡಿ ತನ್ನ ಬದುಕನ್ನು ಸಾರ್ಥಕಗೊಳಿಸ್ಕೋಬೇಕು. ಆನಂದವೇ ಮಡಿ ದುಃಖವೇ ಮೈಲಿಗೆ, ಆನಂದವೇ ಮಡಿ ದುಃಖವೇ ಮೈಲಿಗೆ. ಆದ್ದರಿಂದ ಸಾಧಕರು ಯಾವಾಗಲೂ ಕೂಡ ಆಹ್ಲಾದ ಚಿತ್ತರು, ಪ್ರಸನ್ನಮುಖಿಯೂ ಆಗಿ ಇರಬೇಕು. ಇನ್ನು 5ನೇದು 3ನೇದು ತಪಸ್ಸು. ತಪ್ಪು ಅಂದರೆ ಕಾಯುವುದು, ಬಿಸಿಯಾಗುವುದು, ಪರಿಪಕ್ವವಾಗುವುದು. ಈಗ ಮಡಿಕೆ ಇದೆ, ಮಡಿಕೆಯನ್ನು ಮಾಡಿ ತೆಗರಿ ಮೇಲಿಟ್ಟು ಆಮೇಲೆ ಕುಂಬಾರ ಅದನ್ನು ಸುಡ್ತಾನೆ. ಸುಟ್ಟಾಗ ಮಾತ್ರ ಅದು ನೀರು ತುಂಬಲಿಕ್ಕೆ, ಅಡುಗೆ ಮಾಡಲಿಕ್ಕೆ, ಅನ್ನ ಮಾಡಲಿಕ್ಕೆ ಬರ್ತಾ ಇದೆ. ಮಣ್ಣು ಕಲಸಿ ರೂಪ ಕೊಟ್ಟಿರ್ತಾನಲ್ಲ, ಆ ಹಸಿ ಮಡಿಕೆಗೆ ನೀರು ತುಂಬಿದರೆ ಎಲ್ಲವೂ ಜೊಳ್ಳಂತ ಹೊರಟೋಗ್ತಾ ಇದೆ. ಆದರೆ ಅದಕ್ಕೆ ಸಂಸ್ಕಾರ ಕೊಟ್ಟು ಅದಕ್ಕೆ ಸುಟ್ಟು ಯಾವಾಗ ಇಡ್ತಾನಲ್ಲ, ಅದರೊಳಗೆ ತುಂಬಿರೋ ನೀರು ಭಾಳ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಅದೇ ರೀತಿ ಒಂದು ಚಪಾತಿ ಮಾಡ್ತೀರಿ, ಚಪಾತಿ ಹಸಿ ಚಪಾತಿ ತಿನ್ನಕ್ಕೆ ಬರಲ್ಲ, ಚಪಾತಿಯನ್ನು ಬೇಯಿಸ್ತೀರಿ, ಬೇಯಿಸಿದಾಗ ಮಾತ್ರ ಅದು ಪ್ರಸಾದವಾಗ್ತದೆ.
ಅದೇ ರೀತಿಯಲ್ಲಿ ಮನುಷ್ಯ ರಾ ಪ್ರಾಡಕ್ಟ್ ಆಗಿ ಕಚ್ಚಾ ವಸ್ತುವಾಗಿ ಇದ್ದರೆ ದೇವರಿಗೆ ಪ್ರೀತಿಪಾತ್ರನಾಗೋಲ್ಲ. ಯಾವಾಗ ಅವನು ಜ್ಞಾನದ ಅಗ್ನಿಯಲ್ಲಿ ಸುಡಲ್ಪಡ್ತಾ ಇದ್ದಾನೋ ಆವಾಗ ಮಾತ್ರ ಅವನು ದೇವರಿಗೆ ಪ್ರಿಯನಾಗ್ತಾನೆ. ಅದಕ್ಕಾಗಿ ತಪ್ಪಂದರೆ ಕಾಯುವುದು, ಪರಿಪಕ್ವವಾಗುವುದು. ಅಸಂಸ್ಕೃತವೂ ಕಠಿಣವೂ ಆದ ಹೃದಯ ಕರಗಿ ಸುಸಂಸ್ಕೃತವೂ ನಿರ್ಮಲವೂ ಕೋಮಲವೂ ಆಗುವುದಕ್ಕೆ ಸಾತ್ವಿಕವಾದ ನಮ್ಮ ತಪಸ್ಸು ಕಾರಣ. ಮಡಿ ಮೈಲ್ಗೆ ಯಾವುದು? ಆನಂದವೇ ಮಡಿ, ದುಃಖವೇ ಮೈಲಿಗೆ ಅಥವಾ ಸೂತಕ. ಆದ್ದರಿಂದ ಸಾಧಕ ಯಾವಾಗಲೂ ಕೂಡ ಪ್ರಸನ್ನ ಚಿತ್ತನಾಗಿರಬೇಕು. ಸಂತೋಷದಿಂದ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಿರಬೇಕು. 5ನೇದೇ ತಪಸ್ಸು. ತಪ್ ಅಂದರೆ ಕಾಯುವುದು. ತಪವೆಂದರೆ ನಮ್ಮನ್ನು ನಾವು ಪರಿಪಕ್ವಗೊಳಿಸ್ಕೊಳ್ಳುವಂಥದ್ದು. ಅಸಂಸ್ಕೃತವೂ ಕಠಿಣವೂ ಆದಂಥ ಹೃದಯ ಸುಸಂಸ್ಕೃತವೂ ಕೋಮಲವೂ ಆಗಿ ರೂಪುಗೊಳ್ಳಬೇಕಾದ್ರೆ ನಿಜವಾದ ಒಂದು ತಪಸ್ಸಿನಿಂದ ಅದು ಸಾಧ್ಯ ಇದೆ. ಅದಕ್ಕಾಗಿ ತಪಸ್ಸಿನ ಮೂಲಕವಾಗಿ ಪಾಪಕರ್ಮಗಳನ್ನು ನಾಶವಾಗೋ ರೀತಿಯಲ್ಲಿ ಮಾಡ್ಕೋಬೇಕು. ಅದನ್ನು ಒಂದು ಕಡೆ ಸರ್ವಜ್ಞ ಹೇಳ್ತಾನೆ, ಬರೀ ಸುಖಭೋಗಗಳಿಂದ ಸ್ವರ್ಗವನ್ನು ಪಡ್ಕೊಳ್ತೀನಿ ಅಂದರೆ ಎಂದಾದರೂ ಸಾಧ್ಯವ? ದಂಡಿಸದೆ ದೇಹವನ್ನು ಖಂಡಿಸದೆ ಕರಣವನು ಉಂಡುಂಡು ಸ್ವರ್ಗವನ್ನು ನೈದಲಿ ಕದನೇನು ರಂಡೆಯಾಳುವಳೆ ಸರ್ವಜ್ಞ. ನಾನು ಸುಖಭೋಗಗಳಲ್ಲಿ ಇದ್ದುಕೊಂಡು ದೇವರನ್ನು ಕಾಣ್ತೀನಿ ಅಂದರೆ ಎಲ್ಲಾದರೂ ಸಾಧ್ಯವೇ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಆಮೇಲೆ 4ನೇದೇ ಸ್ವಾಧ್ಯಾಯ. ಸ್ವಾಧ್ಯಾಯ ಸೆಲ್ಫ್ ಸ್ಟಡಿ.